ವಿಮೋಚನಾ ಕಾಂಡ 1ನೇ ಅಧ್ಯಾಯ 11ನೇ ವಾಕ್ಯ. ಆಗ ಅವರನ್ನು ತಮ್ಮ ಬಿಟ್ಟಿ ಕೆಲಸಗಳಿಂದ ಶ್ರಮೆ ಪಡಿಸುವುದಕ್ಕೆ. ಸೊ ಇಲ್ಲಿ ನಾವು ನೋಡುತ್ತಿರುವಂತಹ ದಾಳಿ ಏನೆಂದರೆ, ಶ್ರಮೆ ಎಂಬುವಂತದ್ದು ಒಂದು ದಾಳಿ. ಬಿಟ್ಟಿ ಕೆಲಸಗಳಿಂದ ಶ್ರಮೆ ಪಡಿಸುವುದಕ್ಕಾಗಿ ಬಿಟ್ಟಿ ಕೆಲಸ ಮಾಡುವ ಅಧಿಕಾರಿಗಳನ್ನು ಅವರ ಮೇಲೆ ನೇಮಿಸಿದಂತೆ. ಶ್ರಮೆಗಳು ಇಡಲಿಕ್ಕೆ ಯಾರಿದ್ದಾರಂತೆ? ಮೇಲೆ ಅಧಿಕಾರಿ ಅಂತೆ. ಎಫೆಸಿ 6ನೇ ಅಧ್ಯಾಯದಲ್ಲಿ ಇರುತ್ತೆ, ನಮ್ಮ ಹೋರಾಟವು ದುರಾತ್ಮದ ಸಮೂಹದೊಂದಿಗೆ, ಲೋಕ ಸಂಬಂಧವಾದ ಲೋಕ ಅಧಿಕಾರಿಗಳೊಂದಿಗೆ ಅಧಿಕಾರಿಗಳು. ಸೊ ಇಲ್ಲಿ ಅಧಿಕಾರಿ ಪ್ರತ್ಯೇಕವಾಗಿ ಶ್ರಮೆ ಕೊಡುವುದಕ್ಕೆ. ಇಲ್ಲಿ ಇವರು ಯಾರು? ವಾರಸರು, ವಿಶ್ವಾಸಿಗಳು, ದೇವರನ್ನು ನಂಬಿದಂತವರು. ದೇ ಆರ್ ಬಿಲೀವರ್ಸ್. ದೇ ಆರ್ ಕಾಲ್ಡ್ ಬೈ ಗಾಡ್ ಫಾರ್ ಎ ಪರ್ಪಸ್. ಅಬ್ರಹಾಮನ ಒಂದು ಸಂತಾನವು. ದೇವರು ಅಬ್ರಹಾಮನಿಗೆ ವಾಗ್ದಾನ ಕೊಡುತ್ತಾನೆ, ನಿನ್ನ ಸಂತಾನವು ಈ ದೇಶಗಳನ್ನು ಏನ್ ಮಾಡುತ್ತಂತೆ? ಸ್ವತಂತ್ರಿಸಿಕೊಳ್ಳುತ್ತೆ ಅಂತ ದೇವರು ಅಬ್ರಹಾಮನಿಗೊಂದು ವಾಗ್ದಾನ ಕೊಡುತ್ತಾನೆ. ಇಲ್ಲಿ ನೋಡಿದ್ರೆ, ಎವ್ರಿ ಪ್ರಾಮಿಸ್ ಹ್ಯಾಸ್ ಎನ್ ಅಟ್ಯಾಕ್ ಅಂಡ್ ಎನ್ ಅಟ್ಯಾಕ್ ಹ್ಯಾಸ್ ಎ ಪರ್ಪಸ್. ಪ್ರತಿ ವಾಗ್ದಾನಕ್ಕೆ ಒಂದು ಶ್ರಮೆ ಇರುತ್ತೆ. ಒಂದು ವೇಳೆ ಈ ವಾಗ್ದಾನವು ನಿನಗೆ ನಿರೀಕ್ಷಣೆ ಕೊಡಲಿಲ್ಲ ಅನ್ಕೋ, ಒಂದು ವೇಳೆ ಈ ಶ್ರಮೆಯಲ್ಲಿ ದೇವರ ಸಂಗಡ ನಿನಗೆ ಸಹವಾಸ ಇಲ್ಲ ಅನ್ಕೋ, ನಿನ್ ಕಷ್ಟ ಜಾಸ್ತಿ ಆದಾಗ ಸಾತಾನ್ ಹೇಳುತ್ತಾನೆ, ಬೈಬಲ್ ಓದ್ಬೇಡ, ಪ್ರಾರ್ಥನೆ ಮಾಡಬೇಡ, ದೇವರ ಆಲಯಕ್ಕೆ ಹೋಗ್ಬೇಡ, ಈ ದೇವ್ರು ಏನ್ ಮಾಡಲಿಲ್ಲ ಹೊಟ್ಟೋಗು ಅಂತ ಹೇಳ್ತಾನೆ. ಇಲ್ಲ, ನಿನ್ನ ದಾಳಿಗೊಂದು ಉದ್ದೇಶವಿದೆ.